ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಹಾಗಲಕಾಯಿ ಪಲ್ಯ. ಒಂದು ದಪ್ಪ ತಳದ ಕಡಾಯಿ ಇಟ್ಕೋಬೇಕು. ಅದಕ್ಕೆ ಅರ್ಧ ಬೌಲಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ತೊಳೆದು ಕಟ್ ಮಾಡಿರೋವಂಥ ಹಾಗಲಕಾಯಿ 400 ಗ್ರಾಮ್. ಉಪ್ಪು 2 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ. ನೀವು ಸಾಸಿವೆ ಬೇಕಾದರೆ ಎಣ್ಣೆ ಹಾಕೋತಿರಲ್ಲ ಆವಾಗಲೇ ಹಾಕೊಬೋದು. ಅರಿಶಿಣ ಅರ್ಧ ಟೀ ಸ್ಪೂನ್. ಎಣ್ಣೆ, ಉಪ್ಪು, ಅರಿಶಿಣ ಹಾಕಿ ಹುರಿಯೋದ್ರಿಂದ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾತ ಪಿತ್ತ ಕಫನ ಕಂಟ್ರೋಲ್ ಮಾಡುತ್ತೆ. ವಾರದಲ್ಲಿ 1 ದಿನ 2 ದಿನನಾರು ಮಾಡ್ಕೊಂಡು ತಿನ್ನಲೇಬೇಕು ಹಾಗಲಕಾಯಿನ. ಹಾಗಲಕಾಯಿ ಪಲ್ಯ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು. ಮೀಡಿಯಮ್ ಸೈಜ್ 3 ಟೊಮೆಟೊ ತೊಗೊಂಡು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ದೊಡ್ಡ ಗಾತ್ರದ್ದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗಲಕಾಯಿ ಜೊತೆ ಈ ಥರ ಈರುಳ್ಳಿ ಟೊಮೆಟೊ ಹಾಕಿ ಹುರಿಯೋದ್ರಿಂದ ಕಹಿನೂ ಸ್ವಲ್ಪ ಕಡಿಮೆ ಆಗುತ್ತೆ. ಕರಿಬೇವು, ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಎಣ್ಣೆಲೆ ಹಾಕಿ ಹುರಿಯೋದ್ರಿಂದ ಹಾಗಲಕಾಯಿ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಲಕಾಯಿ ತಿಂದಲೇ ಇರೋರು ಕೂಡ ಈ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ತುಂಬ ಮಸಾಲೆ ಹಾಕ್ದಲೇ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಬಿಸಿನೀರಲ್ಲಿ ನೆನೆಸಿ ರಸ ತೆಗೆದು ಹಾಕೊತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಬೆಲ್ಲ ಇಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಬೋದು. ಶುಗರ್ ಇರೋರು ಸಕ್ಕರೆ ಹಾಕೋಬೇಡಿ. ಸಾಂಬಾರ್ ಪೌಡರ್ 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ತುರಿ ಅರ್ಧ ಬೌಲ್. ನಿಮ್ಮ ಹತ್ರ ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ಕೊಬ್ಬರಿ ತುರಿನೂ ಹಾಕೋಬೋದು. ಗರಂ ಮಸಾಲ 1 ಟೀ ಸ್ಪೂನ್. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಈ ಗ್ಲಾಸಲ್ಲಿ 1/4 ಗ್ಲಾಸ್ ಹಾಕೋತಾ ಇದ್ದೀನಿ. ಒಂದ್ಸರಿ ಕ್ಲೀನಾಗಿ ತಿರುಗಿಸ್ಕೊಂಡು ಒಂದು ಪ್ಲೇಟ್ ಮುಚ್ಕೋಬೇಕು. 10 ನಿಮಿಷಗಳ ಕಾಲ ಮೀಡಿಯಮ್ ಉರಿಲೇನೆ ಬೇಯಿಸ್ಕೊಬೇಕು. 5 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ಒಂದ್ಸರಿ ತಿರುಗಿಸ್ಕೋಬೇಕು. ಮತ್ತೆ ಪ್ಲೇಟ್ ಮುಚ್ಕೋಬೇಕು. 10 ನಿಮಿಷ ಬೆಂದಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬೆಂದಿರಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಹಾಗಲಕಾಯಿ 3/4 ಭಾಗ ಎಣ್ಣೆಲೆ ಬೆಂದಿರೋದ್ರಿಂದ ನೀರು ಹಾಕಿದ್ಮೇಲೆ ಬೇಯೋದಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಆಗಿದೆ ಇದು. ಗ್ಯಾಸ್ ಆಫ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಹಾಗಲಕಾಯಿ ಪಲ್ಯ ರೆಡಿ ಟು ಸರ್ವ್.